ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ನಾನಿವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೆಂದರೆ ಹಿದ್ಕಿದ ಬೇಳೆ ಗೊಜ್ಜು. ಹಿದ್ಕಿದ ಬೇಳೆ ಸಾಂಬಾರು ಮಾಡ್ಬೋದು. ನಾವು ಎಲ್ಲ ತಿಂಡಿಗಳಲ್ಲಿ ಹಿದ್ಕಿದ ಬೇಳೆನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಹಿದ್ಕಿದ ಬೇಳೆ ಗೊಜ್ಜು ಬಂದುಬಿಟ್ಟು ಚಪಾತಿಗೆ, ಪೂರಿಗೆ, ರೈಸ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಿದ್ಕಿದ ಬೇಳೆ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾ ಹೋಗ್ತೀನಿ. ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ, ಚಕ್ಕೆ ಮತ್ತು ಲವಂಗ, ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ. ಸೊ ಅದಷ್ಟು ರುಬ್ಬಕ್ಕಾದರೆ ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಂಡು ಒಂದೆರಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದು ಚಿಟಪಟ ಸಿಡಿದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಇದೆರಡನ್ನೂ ಸ್ವಲ್ಪ ಬಾಡಿಸಿಸ್ಕೊಂಡು ನಾವಿವಾಗ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಒಂಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾನೊಂದು 3 ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿರುತ್ತೆ. ನಮಗೆ ನಾವು ಹಂಗೆ ತಿಂತೀವಿ. ಸೊ ಅದಕ್ಕೋಸ್ಕರ ನಾನು ಒಂದು 3 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ನೀಟಾಗಿ ಹೊಂಬಣ್ಣ ಬರೋ ತನಕ ಇದನ್ನು ಹುರ್ಕೊಳ್ಬೇಕು. ಇದು ಹೊಂಬಣ್ಣ ಬಂದಮೇಲೆ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಬೇಕಾಗುತ್ತೆ. ಟೊಮೆಟೊನೂ ಅಷ್ಟೇ, ನಾನು ಒಂದೆರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಟೊಮೆಟೊ ಬೇಡ ಅಂದರೆ ನೀವು ನಾರ್ಮಲ್ ಫಾರ್ಮ್ ಟೊಮೆಟೊ ಬರ್ತಿರತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು 2 ಟೊಮೆಟೊನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಇದನ್ನು ಈ ಥರ ಬಾಡಿಸ್ಕೊಂಡಾದ ನಂತರ ನೀಟಾಗಿ ಒಂದು 5-10 ನಿಮಿಷ ಬಾಡಿಸ್ಕೊಳ್ಬೇಕು. ಯಾಕಂದರೆ ಅದು ಟೊಮೆಟೊ ಗಟ್ಟಿ ಇರುತ್ತೆ. ಸೊ ಬಾಡಿಸ್ಕೊಳ್ತಾ ನೀಟಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತಂತಲೇ ಹೇಳ್ಬೋದು. ನಾನಿವಾಗ ಏನು ಹಿಚ್ಕಿದ ಬೇಳೆ ನೆನೆಸಿಟ್ಟಿದ್ದೆ, ಹಿಚ್ಕಿದ ಬೇಳೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ನೆನೆಸಿಟ್ಟಿದ್ದೆ ಅಂದರೆ ಅದು ಒಣಗಿಸಿಟ್ಕೊಳ್ತೀವಿ. ಇವಾಗ ಎಲ್ಲ ಟೈಮಲ್ಲೇ ನಮಗೆ ಅವರೆಕಾಳು ಸಿಗೋಲ್ಲ, ಸೀಸನಲ್ಲಿ ಮಾತ್ರ. ಸೊ ಅದಕ್ಕೋಸ್ಕರ ಎಲ್ಲ ಕಾಲದಲ್ಲೂ ಸಿಗೋಲ್ಲ ಅಂತ ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಹಾಕಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನಾನೇನು ತೋರಿಸಿದ್ದೆ ಅಲ್ವಾ ರುಬ್ಬಿಡೋಕ್ಕೆ ಅಂತ, ಅದನ್ನು ಒಂದು ಸ್ವಲ್ಪ ರುಬ್ಬಿಟ್ಟು ಇವಾಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನೂ ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಕೊಳ್ಬೇಕು. ಬನ್ನಿ ಅದು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಇವಾಗ ನಾವೇನು ಅವರೆಕಾಳನ್ನ ಹಾಕಿದ್ವಿ ಅದು ತಳ ಹಿಡಿತಾ ಇರೋ ಥರ ನೋಡ್ಕೊಳ್ಳೋಣ. ನೋಡಿ ಇವಾಗ ನಾನು ಖಾರ ಈಗ ರುಬ್ಬಿದ್ದೀನಿ ಅಂತಲೇ ಹೇಳ್ಬೋದು, ಮಸಾಲೆ ಎಲ್ಲ. ಸೊ ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಯಾಕಂದರೆ ನಾವು ಮಾಡ್ತಿರೋದು ಸಾಂಬಾರಲ್ಲ, ಗೊಜ್ಜು, ಚಪಾತಿ, ಪೂರಿಗೆಲ್ಲ ಹಾಕಬೇಕಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಇದು ನಾವು ಜಾಸ್ತಿ ವಿಷಲ್ ಹಾಕೋಕ್ಕಿಟ್ರೆ ಏನಾಗುತ್ತೆ ಅಂತ ತಳ ಹಿಡಿದ್ಬಿಡುತ್ತೆ. ಸೊ 1-2 ವಿಷಲ್ ಹಾಕೋ ಅಷ್ಟೊತ್ತಿಗೆ ಹಾಕ್ಬಿಟ್ಟು 1 ಸೆಕೆಂಡ್ ವಿಷಲ್ ಬರುತ್ತೆ ಅನ್ನುವಾಗ ಎತ್ಬೋದು. ನೀವು ನೋಡ್ತಿರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಸ್ವಲ್ಪ ನೀರು ಹಾಕಿದರೆ ತಳ ಹಿಡಿದ್ಬಿಡುತ್ತೆ. ಸೊ ಎಲ್ಲ ಒಂದುಗೂಡಿಸ್ಕೊಂಡು ನೆಕ್ಸ್ಟು ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಇವಾಗ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದ್ಸಲ ಮಿಕ್ಸ್ ಮಾಡಿ ವಿಷಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ವಿಷಲ್ ಹಾಕ್ಸ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇವಾಗ 2 ವಿಷಲ್ ಆದಮೇಲೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಪೂರಿ ಜೊತೆನೂ ನಾವು ಯೂಸ್ ಮಾಡ್ಕೊಳ್ಬೋದು, ಮತ್ತು ಪರೋಟ, ದೋಸೆ ಎಲ್ಲ ಜೊತೆನೂ ಯೂಸ್ ಮಾಡ್ಬೋದು ಹಿಚ್ಕಿದ ಬೇಳೆ ಗೊಜ್ಜನ್ನ. ನಾನು ಚಪಾತಿ ಮಾಡಿದ್ದೀನಿ, ಪೂರಿ ಎಲ್ಲ ನೈಟ್ ಟೈಮಲ್ಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ನೋಡ್ತಿರ್ಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.